ಸೊ ಇದರೊಳಗೆ ಏನೇನು ಹೇಳ್ತೀನಿ ಕೇಳ್ರಿ. ಇಲ್ಲಿ ಫಸ್ಟು ಹ್ಯಾಂಡಲ್ಲು ಜುಪಿಟರ್ ಥರ ಇದೆ, ನೋಡೋಕ್ಕೆ ಡಿಯೋ ಥರ ಇದೆ, ಪರ್ಫಾರ್ಮೆನ್ಸು R15 ಥರ ಇದೆ. ಫಾಲೋ ಮೈ ಇನ್ಸ್ಟಾಗ್ರಾಮ್ ಟು ಗೆಟ್ ಕ್ರೇಜಿ ಅಪ್ಡೇಟ್ಸ್. ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ. ಮೈ ಸೆಲ್ಫ್ ಅಕ್ಷಯ್. ಇವತ್ತು ನಾನು ರೈಡ್ ಮಾಡ್ತಿರೋ ಸ್ಕೂಟರ್ Yamaha Aerox 155cc ಇಂಜಿನ್ ಆ್ಯಂಡ್ ದಿಸ್ ಇಸ್ ದಿ ಕೀ. ಸಖತ್ತಾಗಿದೆ ಕೀ. ಆ್ಯಕ್ಚುಲಿ ಈ ಗಾಡಿಯಲ್ಲಿ ಬ್ಯಾಟ್ರಿ ಇನ್ಸ್ಟಾಲ್ ಆಗಿಲ್ಲ, ಸೊ ಕೀ ಹಾಕಿದ್ರೂ ಬ್ಯಾಟ್ರಿ ಆನ್ ಆಗೋಲ್ಲ, ಲೈಟ್ಸ್ ಆನ್ ಆಗೋಲ್ಲ. ಆ್ಯಂಡ್ ಗಾಡಿ ಮಾತ್ರ ಸಖತ್ತಾಗಿದೆ. ಈ ಗಾಡಿ ಬಂದ್ಬಿಟ್ಟು R15 ಇಂಜಿನ್ ಇದೆಯಲ್ಲ ಅದೇ ಇಂಜಿನು, ಬಟ್ ವಿ ಬೆಲ್ಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನಾಗಿ ಕನ್ವರ್ಟ್ ಮಾಡಿದ್ದಾರೆ. ಆ್ಯಂಡ್ ಗಾಡಿ ಮಾತ್ರ ಸಖತ್ತಾಗಿದೆ ನೋಡೋಕ್ಕೆ. ಆ್ಯಂಡ್ ಡಿಸೈನ್ ಒಂದು ಸ್ವಲ್ಪ R15 ಥರನೇ ಮಾಡಿದ್ದಾರೆ. ಇದು ಲೆಫ್ಟ್ ಸೈಡ್ ಪ್ರೊಫೈಲ್ ಆ್ಯಂಡ್ ಫ್ರಂಟಿಂದ ಈ ಥರ ಕಾಣುತ್ತೆ. ಲೈಟ್ ವಿಚಾರಕ್ಕೆ ಬಂದಾಗ LED ಲೈಟ್ ಬರುತ್ತೆ ಆ್ಯಂಡ್ ಡೇ ಟೈಮ್ ರನ್ನಿಂಗ್ ಲೈಟೂ ಬರುತ್ತೆ. ಫ್ರಂಟಿಂದ ಈ ಥರ ಕಾಣುತ್ತೆ, ನೋಡ್ಬೋದು. LED ಲೈಟ್ಸ್ ವಿತ್ LED ಪೊಸಿಷನಿಂಗ್ ಲೈಟ್ಸ್ ಬರುತ್ತೆ. ಆ್ಯಂಡ್ ಇಂಡಿಕೇಟರ್ಸ್ ಕೆಳಗಡೆ ಕೊಟ್ಟಿದ್ದಾರೆ ಬಾಡಿಯಲ್ಲಿ. ಆ್ಯಂಡ್ ಇಲ್ಲಿ ಏರಾಕ್ಸ್ ಅಂತ ರಿಟರ್ನ್ ಮಾಡಿದ್ದಾರೆ. Yamaha ಲೋಗೋ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಬ್ಲೂ ಕೋರ್ ಅಂತ ರಿಟರ್ನ್ ಮಾಡಿದ್ದಾರೆ. ಬ್ರೇಕಿಂಗ್ ಲಿವರ್ ಎಲ್ಲ ಸಿಲ್ವರ್ ಆಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಗಾಡಿ ಮಾತ್ರ ಫ್ರಂಟಿಂದ ಸಖತ್ತಾಗಿದೆ. ಆ್ಯಂಡ್ ವೀಲ್ ವಿಚಾರಕ್ಕೆ ಬಂದಾಗ ಇದು 14 ಇಂಚಸ್ ಟೈರ್ ಪ್ರೊಫೈಲು, ಅಲಾಯ್ ವೀಲ್ಸ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ, ABS ಇದೆ ಆ್ಯಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ನೋಡ್ಬೋದು. ಸಖತ್ತಾಗಿದೆ. ಫ್ರಂಟಲ್ಲಿ 155 ಲಿಕ್ವಿಡ್ ಕೂಲ್ ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಫಸ್ಟ್ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಇದು 155cc ಲಿಕ್ವಿಡ್ ಕೂಲ್ 4 ಸ್ಟ್ರೋಕ್ ಸಿಂಗಲ್ ಓವರ್ ಹೆಡ್ ಕ್ಯಾಮ್ 4 ವಾಲ್ವ್ BS6 F5 ಇಂಜಿನ್ ಇದು. ಆ್ಯಂಡ್ ಎಲೆಕ್ಟ್ರಿಕ್ ಸ್ಟಾರ್ಟ್ ಅಷ್ಟೇ ಬರೋದು. ಆ್ಯಂಡ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ ಇದು ವಿ ಬೆಲ್ಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 15 ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 13 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಗಾಡಿ ಇನ್ ರಿಯಲ್ ನೋಡೋಕ್ಕೆ ಸಖತ್ತಾಗಿದೆ. ಈ ಗಾಡಿಯಲ್ಲಿ ಇಂಜಿನು ಮಿಡ್ಡಲ್ ಬರುತ್ತೆ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯೂಯಲ್ ಲೀಡ್ ಕೊಟ್ಟಿದ್ದಾರೆ ಆ್ಯಂಡ್ ಚಾರ್ಜಿಂಗ್ ಪೋರ್ಟೂ ಕೊಟ್ಟಿದ್ದಾರೆ. ಇನ್ನು ಸೀಟ್ ವಿಚಾರಕ್ಕೆ ಬಂದಾಗ ಇದು 2 ಲೆವೆಲ್ ಸೀಟ್ಸ್ ಅಂತ ಕರೀತಾರೆ, ಯಾಕಂದರೆ ಕಂಫರ್ಟ್ ಸಿಗುತ್ತೆ ರೈಡರ್ಗೂ ಮತ್ತು ಪಿಲಿಯನ್ಗೂ. ರೈಡರ್ ಫುಟ್ ಹೋಲ್ಡ್ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿಯಲ್ಲಿ 4 ಟೈಪ್ಸ್ ಆಫ್ ಕಲರ್ ಬರುತ್ತೆ. ಒಂದು ಬ್ಲ್ಯಾಕು, ಇನ್ನೊಂದು ಬ್ಲೂ ಮತ್ತು ಗ್ರೇ ಮತ್ತು ಮಾನ್ಸ್ಟರ್ ಎನರ್ಜಿ MotoGP ಎಡಿಷನ್ ಅಂತ ಬರುತ್ತೆ. ಇನ್ನು ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಇದು ಟ್ವಿನ್ ಶಾಕ್ ಅಬ್ಸರ್ಬರ್ಸ್ ಅಂತ ಕರೀತಾರೆ. ಆ್ಯಂಡ್ ರಿಫ್ಲೆಕ್ಟರ್ಸು ಜೊತೆಗೆ ಪ್ಲೇಸ್ ಮಾಡಿದ್ದಾರೆ. ಇನ್ನು ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಫುಲ್ಲು LED ಟೈಲ್ ಲ್ಯಾಂಪ್ ಬರುತ್ತೆ. ಆ್ಯಂಡ್ ಇಂಡಿಕೇಟರ್ಸ್ ಅರೆಜಂಬಲ್ ಬರುತ್ತೆ. ರಿಫ್ಲೆಕ್ಟರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಲೆಫ್ಟು ಮತ್ತು ರೈಟ್ ಸೈಡೂ ರಿಫ್ಲೆಕ್ಟರ್ ಯೂಸ್ ಮಾಡಿದ್ದಾರೆ, ನೋಡ್ಬೋದು. ವೀಲ್ ಈ ಥರ ಕಾಣೋದು. ಆ್ಯಂಡ್ ಬ್ಯಾಕ್ ಸೈಡು ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಟ್ಯೂಬ್ಲೆಸ್ ಟೈರ್ ಇದು, ನೋಡ್ಬೋದು. ವೀಲ್ ಕಲರು ಮತ್ತು ಬಾಡಿ ಕಲರು ಸೇಮ್ ಕಲರ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ 155 ಅಂತ ರಿಟರ್ನ್ ಮಾಡಿದ್ದಾರೆ. ಗ್ರಾಫಿಕ್ ಎಲ್ಲ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ನೋಡ್ಬೋದು ಗಾಡಿ ಟೈಲ್ ಲ್ಯಾಂಪು ಸಖತ್ತಾಗಿದೆ. R15 ಥರ ಬಿಟ್ಟಿದ್ದಾರೆ, ಬಟ್ R15 ಥರ ಇಲ್ಲ. ಆ್ಯಂಡ್ ಪಿಲಿಯನ್ ಫುಟ್ ಹೋಲ್ಡ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು. ಪ್ರೀಮಿಯಮಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡ್ ಸ್ಟ್ಯಾಂಡ್, ಇಂಜಿನ್ ಕಟ್ ಆಫ್ ಸ್ವಿಚ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡಿ ಕಾಂಪ್ಯಾಕ್ಟಾಗಿಲ್ಲ, ತುಂಬ ಲಾಂಗ್ ಬಾಡಿಯಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟಿಂಗ್ ಪೋಸ್ಚರ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಬೂಟು 24 ಲೀಟರ್ಸ್ ಇರ್ತದೆ. ಆ್ಯಕ್ಚುಲಿ ಈ ಗಾಡಿಯಲ್ಲಿ ಈಗ ಬ್ಯಾಟ್ರಿ ಇನ್ಸ್ಟಾಲ್ ಆಗಿಲ್ಲ, ಸೊ ಅದಕ್ಕೆ ನಾನು ಸ್ಪೀಡೋಮೀಟರ್ ತೋರ್ಸೋಕ್ಕಾಗಲ್ಲ. ಸ್ಪೀಡೋಮೀಟರ್ ಹೇಳ್ಬೇಕಂದ್ರೆ ಡಿಜಿಟಲ್ ಮೀಟರ್ ಬರುತ್ತೆ. ಆ್ಯಂಡ್ ಈ ಗಾಡಿಯಲ್ಲಿ ಬ್ಲೂಟೂತ್ ಇದೆ, ಕನೆಕ್ಟೆಡ್ ಫೀಚರ್ಸ್ ಇದೆ. ಕನೆಕ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಫ್ಯೂಯಲ್ ಕನ್ಸಪ್ಷನ್ ಟ್ರ್ಯಾಕ್ ಮಾಡ್ಬೋದು. ಮೇಂಟೆನೆನ್ಸ್ ರೆಕಮೆಂಡೇಷನ್ ಬರುತ್ತೆ. ಆ್ಯಂಡ್ ರ್ಯಾಂಕಿಂಗು, ಲಾಸ್ಟ್ ಪಾರ್ಕಿಂಗ್ ಲೊಕೇಶನ್ನು ಪ್ರತಿಯೊಂದು ಇದರೊಳಗೆ ಬರುತ್ತೆ. ಇದು ಒಂದು ಅಡ್ವಾನ್ಸ್ಡ್ ಪೆಟ್ರೋಲ್ ಸ್ಕೂಟರ್ ಅಂತ ಕರಿಬೋದು. ಸೊ ಲೆಟ್ಸ್ ಗೋ ಫಾರ್ ರೈಡಿಂಗ್. ದಿಸ್ ಇಸ್ ದಿ ಕೀ. ಇದು ಫ್ಯೂಯಲ್ ಲಿಡ್ ಓಪನ್ ಮಾಡೋದು ಸ್ವಲ್ಪ ವಿಚಿತ್ರವಾಗಿದೆ, ನೋಡ್ರಿ. ಕೀ ಹಾಕ್ತೀನಿ, ಕೀ ಹಾಕ್ತದ್ನಾ. ಕೀ ಹಾಕ್ದಾದ್ಮೇಲೆ ಇಲ್ಲಿ ಬಟನ್ ಒತ್ತುತ್ತೀನಿ, ನೋಡ್ತಾ ಇರಿ. ಬಟನ್ ಒತ್ತುತ್ತೀನಿ. ಇಲ್ಲಿ ಕೀ ಹತ್ರ ಬಟನ್ ಇದೆ ಒಂದು, ಫ್ಯೂಯಲ್ ಅಂತ. ಗಾಡಿ ಆಫ್ ಮಾಡಿರಬೇಕು. ಈ ಥರ ಓಪನ್ ಆಯಿತು ನೋಡ್ರಿ.
ಹೆಂಗಂತ ತೋರಿಸ್ತೀನಿ. ಕೀನ ಇಲ್ಲಿ ಹಾಕಬೇಕು, ಮತ್ತು ನೋಡಿ ಪಟ್ ಅಂತ ಓಪನ್ ಆಯಿತು. ಸೊ ಫ್ಯೂಯಲ್ ಲಿಡ್ಡು ಈ ಥರ ಓಪನ್ ಮಾಡೋದು, ನಡುವೆ ಕೊಟ್ಟಿದ್ದಾರೆ ಫ್ಯೂಯಲ್ ಲಿಡ್ಡು. ಇದೊಂದು ಬೆಸ್ಟು ಫ್ಯೂಚರು. ಯಾರನ್ನ ತಗೊಳಂಗಿದ್ರೆ ಈ ಗಾಡಿನ ತಗೊಳ್ಳಿ, ಸಖತ್ತಾಗಿದೆ. ಫ್ಯೂಯಲ್ ಲಿಡ್ಡು ನೀವು ಇಲ್ದು ಹಾಕೋಂಗೆ ಇಲ್ಲ ಮುಂದೆನೇ ಹಾಕೊಳ್ಬೋದು. ಸೊ ಇದೊಂದು ಫ್ಯೂಚರು. ಸೊ ಬನ್ನಿ ರೆಡಿ ಹೋಗೋಣ. ಸೊ ಇದು ಕ್ಲೋಸ್ ಮಾಡೋಣ. ಸೊ ಈ ಥರ ಫ್ರೇಮ್ ಕಾಣುತ್ತೆ. ಸೊ ಲೆಟ್ಸ್ ಗೋ. ಕೀ ಆ ಥರ ಇದೆ ಅಂತ ತೋರಿಸಿದ್ದೀನಿ. ಗಾಡಿ ಆನ್ ಮಾಡೋಣ ಆ್ಯಂಡ್ ನೋಡ್ಕೊಳ್ಳೋಣ. ತಡೀರಿ, ರೆಕಾರ್ಡಿಂಗಲ್ಲಿದೆ. ಸೊ ಲೆಟ್ಸ್ ಗೋ. ಸೊ ಇದು ಆಫು, ಆನು. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಓ ಮೈ ಗಾಡ್, ಇದು ಸ್ಕೂಟ್ರಲ್ಲ, R15 ಇದು. ಸೊ ಇದು ಸ್ಕೂಟ್ರಲ್ಲ, R15 ಇದು. ಡಿಯೋ ಥರನೇ ಯೂಸ್ ಮಾಡ್ಬೋದು ಇದು. ಬಟ್ ಲಾಂಗ್ ಬಾಡಿ. ಡಿಯೋ ಥರನೇ ಯೂಸ್ ಮಾಡ್ಬೋದು ಲಾಂಗ್ ಬಾಡಿ ಇದ್ರೂ. ಸ್ವಲ್ಪ ಡಿಯೋ ಥರ ಇದೆ, ಬಟ್ ಇಂಜಿನ್ ಮಾತ್ರ R15. ಸೊ ಬಟ್ R15 ಇದು. ಇಷ್ಟ ಆಯಿತು ಗಾಡಿ. 150cc ಇದು. ಮಸ್ತಾಗಿದೆ. ಬ್ರೇಕಿಂಗು ಚೆನ್ನಾಗಿದೆ, ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಏನು ನಾರ್ಮಲ್ ಮೊಬೈಲ್ ಥರನೇ ಇದೆ, ಬಟ್ ಪರ್ಫಾರ್ಮೆನ್ಸು ಅಲ್ಟಿಮೇಟು. ಇದಕ್ಕೆ ರೇಟಿಂಗ್ ನಾನು 100% ಕೊಡ್ತೀನಿ. ಯಾಕಂದರೆ 150cc R15 ಇಂಜಿನ್ನ ಯಮಹಾದವರು ವಿ ಬೆಲ್ಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನ ಕನ್ವರ್ಟ್ ಮಾಡಿ ವೇರಿಯಬಲ್ ವ್ಯಾಲ್ಯೂ ಆ್ಯಕ್ಷನ್ನ ಇಂಜಿನ್ಗೆ ಅಡಾಪ್ಟ್ ಮಾಡಿ ಈ ಗಾಡಿನ ಬಿಟ್ಟಿದ್ದಾರಲ್ಲ, ಗ್ರೇಟ್. ಸೊ ಅದಕ್ಕೆ ನಾನು 100% ಮಾರ್ಕ್ಸ್ ಕೊಡ್ತೀನಿ. ಆ್ಯಂಡ್ ಸೀಟಿಂಗ್ ಪೋಸ್ಚರೆಲ್ಲ ಅಲ್ಟಿಮೇಟ್ ಗ್ರೇಟ್ ಆಗಿದೆ. ನೀವು ಆರಾಮಾಗಿ ಗಾಡಿನ ತಗೊಳ್ಬೋದು. ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ, ಇಟ್ಸ್ ಓಕೆ. ಪ್ರೈಸ್ ಪರ್ಫಾರ್ಮೆನ್ಸ್ ಬೇಕು ನಮಗೆ. ಯಮಹಾ ಅಂದರೆ ಪರ್ಫಾರ್ಮೆನ್ಸ್ ಅಂದರೆ ಯಮಹಾ. ಪರ್ಫಾರ್ಮೆನ್ಸ್ ಬೇಕಂದರೆ ನೀವು ತೊಗೊಳ್ಬೇಕು. ಆ್ಯಂಡ್ ಇದೊಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಯಾಕಂದರೆ ಹೈಯರ್ ಟೈರ್ ಪ್ರೊಫೈಲ್ ಕೊಟ್ಟಿದ್ದಾರೆ, ಆರಾಮಾಗಿ ಟರ್ನಿಂಗ್ ತಗೊಳ್ಬೋದು. ಸ್ವಲ್ಪ ಲಾಂಗ್ ಬಾಡಿ ಆಗಿರೋದ್ರಿಂದ ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲ ಯೂ ಟರ್ನ್ಸು, ಕರ್ವಿಂಗ್ಸು ಎಲ್ಲ ತಗೊಳ್ಬೇಕು. ಈ ಸಿಟಿ ಟ್ರಾಫಿಕಲ್ಲೆಲ್ಲ ಏನೋ ಹುಷಾರಾಗಿ ತಗೊಳ್ಬೇಕು. ಆರಾಮಾಗೆ ಇದು ಏನೋ ನುಗ್ಗುತ್ತೆ, ನೋಡಿದ್ರಲ್ಲ. ಸೊ ಆ್ಯಕ್ಚುಲಿ ಶಾರ್ಟ್ ಹ್ಯಾಂಡಲ್ ಬಾರ್ ಇದು, ಲಾಂಗ್ ಹ್ಯಾಂಡಲ್ ಬಾರ್ ಅಲ್ಲ, ಶಾರ್ಟು. ಒಂಥರ TVS ಜುಪಿಟರ್ ಥರ ಇದೆ ಹ್ಯಾಂಡ್ಲು, ಬಟ್ ಪರ್ಫಾರ್ಮೆನ್ಸ್ ಮಾತ್ರ R15. ಸೊ ಇದರೊಳಗೆ ಏನೇನು ಹೇಳ್ತೀನಿ ನಾನು ಕೇಳ್ರಿ. ಇಲ್ಲಿ ಫಸ್ಟು ಹ್ಯಾಂಡಲ್ಲು ಜುಪಿಟರ್ ಥರ ಇದೆ, ನೋಡೋಕ್ಕೆ ಡಿಯೋ ಥರ ಇದೆ. ಪರ್ಫಾರ್ಮೆನ್ಸು R15 ಥರ ಇದೆ. ಇದೊಂದು ಒಂಥರ ಮಿಕ್ಸ್ಚರ್ ಆಫ್ 2 or 3 ಫ್ರೂಟ್ಸು, ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಅಂತ ಹೇಳ್ತೀವಲ್ಲ, ಆ ಥರ ಈ ಗಾಡಿ. ಸೊ ಡಿಯೋನೇ ದೊಡ್ಡದು, ಜುಪಿಟರ್ ಹ್ಯಾಂಡಲ್ ಬಾರು, R15 ಇಷ್ಟೇ ಡಿಫ್ರೆನ್ಸ್ ಈ ಗಾಡಿ ಒಳಗೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ ಹೆಂಗೆ ನುಗ್ಗುತ್ತೆ. ಏ ಥರ ಇದಕ್ಕೂ ಯಾವ ಗಾಡಿನೂ ಇಲ್ಲ. ಆ್ಯಕ್ಚುಲಿ ಇದು ಕಾಂಪಿಟೇಷನು
ಆ್ಯಪ್ರಿಲಾ ವೆಸ್ಪಾ ಬರಲ್ಲ, ವೆಸ್ಪಾ ಏನೋ ವೀಲ್ ಬೇಸ್ ಚಿಕ್ಕದು ಬರುತ್ತೆ. ಸೊ ದಿಸ್ ಈಸ್ ಕಾಂಪಿಟೇಷನ್ ಫಾರ್ ಅಪ್ರಿಲಾ. ಸೊ ಅದು ಮಸ್ತಾಗಿದೆ. ಸೊ ಅದಕ್ಕಿಂತ ಮಸ್ತಾಗಿರೋದು ಇದು. ಸೊ ಅದು ಸೀಟಿಂಗೆಲ್ಲ ಒಂಚೂರು ಚಿಕ್ಕದು. ಇದನ್ನು ನಾನು 100% ಕೊಡ್ತೀನಿ ರೈಡಿಂಗು ಮತ್ತು ಗಾಡಿನ ಇಂಪ್ಲಿಮೆಂಟ್ ಮಾಡಿರೋದು. ನಾವು ಟಾರ್ಕ್ ಹೆಂಗಿತ್ತು ಹೇಳ್ತಾ ನೋಡಿ ಅಜ್ಜಿ. ಸೊ ಟರ್ನಿಂಗೆಲ್ಲ ಆರಾಮಾಗಿ ತಾಣ್ಬೋದು. ಇದಕ್ಕೆ ಮಿರರ್ಸ್ ಇದ್ರೆ ಬಗ್ ನೋಡೋ ಅವಶ್ಯಕತೆನೇ ಇಲ್ಲ. ಯಮಹದಲ್ಲಿ ಏನಂದರೆ ಹೇಳ್ಬಿಡ್ತೀನಿ ತಿಳ್ಕೊಳ್ಳಿ, ಯಮಹ ತಾಂತೀನಂದ್ರೆ ತಗೊಳ್ಳಿ, ಒನ್ ಆಫ್ ದಿ ಬೆಸ್ಟ್ ಮೋಟರ್ ಸೈಕಲ್. ಆ್ಯಂಡ್ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಯಮಹ ತಗೊಂಡ್ರೆ ನೀವು ತುಂಬಾ ಲಕ್ಕಿ. ಯಾಕಂದರೆ ಪರ್ಫಾರ್ಮೆನ್ಸು ಅಲ್ಟಿಮೇಟು, ಇಂಜಿನ್ ಯಾವತ್ತೂ ಕೈ ಕೊಡಲ್ಲ. ಎರಡನೇದು, ಈ ಗಾಡಿ ಮೇಲೆ ಕುತ್ಕೊಂಡ್ರೆ ನೀವು ಒಂದು 10 ವರ್ಷದಿಂದ ಈ ಗಾಡಿ ಓಡಿಸ್ತಿದ್ದೀರಾ, ಅಷ್ಟು ಕಂಫರ್ಟಬಲ್ ಕೊಡುತ್ತೆ. ಎಕ್ಸಾಂಪಲ್ಲು ನಾನು R15 ಹೇಳಿದ್ದೀನಿ, R15 ವೀಡಿಯೋದಲ್ಲೂ ಹೇಳಿದ್ದೀನಿ, MT-ಯಲ್ಲೂ ಹೇಳಿದ್ದೀನಿ. ಆ್ಯಂಡ್ ಈಗ ಏನು Aerox ಇದರಲ್ಲೂ ಹೇಳ್ತಿದ್ದೀನಿ. 100% ಹೇಳ್ತೀನಿ. ನೀವು ಬಂದು ಟೆಸ್ಟ್ ಡ್ರೈವ್ ಮಾಡ್ತೀರಲ್ಲ ಅವಾಗ ನನಗೆ ಕಾಮೆಂಟ್ ಹಾಕ್ರಿ. ಈ ಗಾಡಿ ಇದು ಹೊಸ ಗಾಡಿ, ನಾನು ಯಾವತ್ತೂ ಓಡಿಸೇ ಇಲ್ಲ ಈ ಗಾಡಿನ. ಏರಾಕ್ಸು MT ಯಾವತ್ತೂ ಓಡಿಸೇ ಇಲ್ಲ ನಾನು. ಅದೇ ಫಸ್ಟ್ ಟೈಮ್ ಓಡಿಸಿರೋದು. ನಾನು ಒಂದು 10 ವರ್ಷದಿಂದ ನಾನು ಈ ಗಾಡಿ ಓಡಿಸ್ತಿದ್ದೀನಿ. ನನಗೆ ಅಷ್ಟು ನನಗೆ ಗಾಡಿ ಬಗ್ಗೆ ಗೊತ್ತಿದೆ. ಅಂದರೆ ಆ ಥರ ಕಂಫರ್ಟ್ ಇದೆ, ಹೆಂಗೆ ಬೇಕಾದ್ರೂ ನುಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಕೊಡುತ್ತೆ. ನೀವು ಒಂದು ಸ್ವಲ್ಪ ಶೋರೂಮವ್ರ ಜೊತೆಗೆ ಮಾತಾಡಿ ಒಂಚೂರು ಲಾಂಗು ಏನೋ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಕೇಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ನನಗಂತೂ ಮಸ್ತ್ ಇಷ್ಟ ಆಯಿತು. ಈ ಯಮಹದಲ್ಲಿ ಒಂದೆರಡು ಕಂಫರ್ಟ್ ಲೆವೆಲ್ ಅಲ್ಟಿಮೇಟು 100% ಕೊಡ್ತೀನಿ. 100ಕ್ಕಿಂತ ಜಾಸ್ತಿ ಇದ್ದರೆ ಅದೇ ಹಾಕೊಳ್ರಿ. ಒನ್ ಆಫ್ ದಿ ಬೆಸ್ಟ್ ಮೋಟರ್ ಸೈಕಲ್ ಇನ್ ಸ್ಕೂಟರ್ ಫ್ರಮ್ ಯಮಹ. ಯಾರಾನ ತಗೊಳಂಗಿದ್ರೆ ಅಂದರೆ ಹೈಯರ್ ಪ್ರೈಸು ಯಾರೂ ನಿಮಗೆ ಬೇಕು ಅಂದರೆ ಈ ಗಾಡಿ ತಗೊಳ್ಳಿ. ಇದು ಲಿಕ್ವಿಡ್ ಕೂಲ್ಡ್ ಇಂಜಿನು, 155cc ಇಂಜಿನು. ಆ್ಯಂಡ್ ಪವರ್ಸ್ ಎಲ್ಲ ಆವಾಗಲೇ ಹೇಳಿದ್ದೀನಿ. ಅಲ್ಟಿಮೇಟ್ ಗಾಡಿ. ಸೊ ಟರ್ನಿಂಗ್ ನೋಡೋಣ ಬನ್ನಿ, ಯಾವ ಥರ ಟರ್ನಿಂಗ್ ಕಾಣುತ್ತೆ ಅಂತ. ಸೊ ಇಷ್ಟು ಹ್ಯಾಂಡ್ಲಿದ್ರೆ ಸಿಂಪಲಾಗಿ ಕಾಣುತ್ತೆ, ನಾರ್ಮಲ್ ಗಾಡಿ ಥರನೇ. ಶಾರ್ಟ್ ಹ್ಯಾಂಡಲ್ಲಿ ಬರೋಗಿರೋದ್ರಿಂದ ಆರಾಮಾಗೆಲ್ಲ ಟ್ರಾಫಿಕಲ್ಲಿ ನುಗ್ಕೊಂಡು ಓಡಿಸ್ಬೋದು ಟ್ರಾಫಿಕಲ್ಲಿ. ಆ್ಯಂಡ್ ಇದನ್ನ ಏನೋ ಟ್ರಿಪ್ಸು ತಗೊಂಡೋಗ್ಬೋದು ನನ್ನ ಪ್ರಕಾರ. ಒಂಚೂರು ನಿಮ್ಮ ಹತ್ರ ಮೈಲೇಜು ಇಶ್ಯೂ ಏನಿಲ್ಲ ಅಂದರೆ ನಿಮ್ಮ ಹತ್ರ ಆರಾಮಾಗಿ ಇದನ್ನು ಮೈಸೂರು ಟು ಬೆಂಗಳೂರು ನೀವು ಆರಾಮಾಗಿ ಏನೋ ಟ್ರಿಪ್ ಹೊಡಿಬೋದು. ಅಷ್ಟು ಇದರೊಳಗೆ ಕೆಪಾಸಿಟಿ ಇದೆ. ನನಗೆ ಇಷ್ಟ ಆಗಿದ್ದೇನೆಂದರೆ ಫ್ಯೂಯಲ್ ಓಪನ್ ಮಾಡೋದು ಸಖತ್ತಾಗಿದೆ. ಫ್ಯೂಯಲ್ ಓಪನ್ ಮಾಡೋದು ಆ್ಯಂಡ್ ಒಳಗಡೆ ಹೆಲ್ಮೆಟ್ ಇರೋದು ಚೆನ್ನಾಗಿದೆ.